ನೇಕಾರ ನಗರಿಯಲ್ಲಿ ನೇಕಾರ ದಿನಾಚರಣೆ. ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ. ಗುರು ಹಿರಿಯರಿಗೆ ಗೌರವ ಸನ್ಮಾನ. ಸರಳವಾಗಿ ಆಚರಿಸಿದ ನೇಕಾರ ಬಂಧುಗಳು. ಮಾನವ ಕುಲದ ಮಾನ ಮುಚ್ಚುವ ನೇಕಾರನಿಗೆ ಗೌರವಪೂರ್ಣ ನಮನ. ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಕೆಎಚ್ಡಿಸಿ ಕಾಲೋನಿ ಬಾಂಗಿ ಸರ್ಕಲ್ನಲ್ಲಿ ರಾಷ್ಟ್ರೀಯ ಕೈಮಗ್ಗ ನೇಕಾರ ದಿನಾಚರಣೆ ಮಾಡಲಾಗಿದೆ. ಗುರು ಹಿರಿಯರಿಗೆ ಸನ್ಮಾನ ಮಾಡುವ ಮೂಲಕ ನೇಕಾರಿಕೆಯ ಕೌಶಲ್ಯ ಮತ್ತು ವಿವಿಧ ವಿಶೇಷಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ. ನೇಕಾರರ ಜೀವನ ಶೈಲಿ ಮತ್ತು ಆರ್ಥಿಕತೆ ಸುಧಾರಿಸಲು ಸರ್ಕಾರ ಮತ್ತಷ್ಟು ಗಮನ ಹರಿಸಿ ಶ್ರಮಿಸಬೇಕಾಗಿದೆ ಅಂತ ಸಮಾಜದ ಮುಖಂಡರು ಹೇಳಿದ್ದಾರೆ. ಅಲ್ಲಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡುವ ಕುರಿತು ದಿನಾಚರಣೆಯಲ್ಲಿ ಚರ್ಚೆ ಮಾಡಿದ್ರು. ಈ ದಿನಾಚರಣೆ ಮುಖ್ಯ ಉದ್ದೇಶ ಸಾಕಷ್ಟು ಅದಾವ. ಈ ದೇಶದ ಸಮೃದ್ಧ ಸಂಸ್ಕೃತಿ ನೇಕಾರಿಕೆ ಉಳಿಬೇಕು ಅಂತಂದ್ರ ನಾವೆಲ್ಲ ಇಂತಹ ಕಾರ್ಯಕ್ರಮಗಳನ್ನ ಅನೇಕ ಅಲ್ಲಿ ಮಾಡ್ಬೇಕಾಗ್ತದೆ. ಜನಜಾಗೃತಿ ಕಾರ್ಯಕ್ರಮವನ್ನು ಕೂಡ ಮಾಡ್ಬೇಕಾಗ್ತದೆ. ಇವತ್ತು ಸರ್ಕಾರಗಳು ಆಮೇಲೆ ಇಲಾಖೆ ಅಧಿಕಾರಿಗಳು ಕೇವಲ ದಿನಾಚರಣೆಯನ್ನ ಮಾಡೋದ್ರ ಮೂಲಕ ಈ ಒಂದು ಸಂಸ್ಕೃತಿಯನ್ನು ಉಳಿಸಕ್ಕಾಗಂಗಿಲ್ಲ. ಕಾರಣ ನೇಕಾರರಿಗೆ ಏನಾಗಬೇಕಾಗಿದೆ ಅನ್ನುವಂತ ಉದ್ದೇಶಗಳನ್ನು ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತು ಮಾಡಬೇಕಾಗ್ತದೆ. ಈ ನೇಕಾರರನ್ನು ಕೂಡಿಸಿಕೊಂಡು ಸಭೆಗಳನ್ನು ಮಾಡಿ ಸಮಸ್ಯೆಗಳನ್ನು ಅರಿತುಕೊಂಡು ತದನಂತರ ಯೋಜನೆಗಳನ್ನು ಕೂಡ ಮಾಡಬೇಕಾಗ್ತದೆ. ಅದಕ್ಕೆ ಇವತ್ತು ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಮೂಲಕ ಒತ್ತಾಯವನ್ನು ಮಾಡ್ತೀವಿ. ಏನಂತಂದ್ರ ಕೇಂದ್ರ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಮಾಡೋದ್ರ ಮೂಲಕ ರೈತರನ್ನ ವಾರ್ಷಿಕವಾಗಿ ಧನ ಸಹಾಯ ಮಾಡಿ ಪ್ರೋತ್ಸಾಹ ಮಾಡಕತ್ತಾರೆ. ಅದೇ ರೀತಿಯಾಗಿ ನೇಕಾರರಿಗೂ ಕೂಡ ಬುಣಕರ್ ಸಮ್ಮಾನ ಯೋಜನೆ, ನೇಕಾರ ಸಮ್ಮಾನ ಯೋಜನೆಯನ್ನ ಕೇಂದ್ರದಿಂದ ಜಾರಿ ಮಾಡೋದ್ರ ಮೂಲಕ ವಾರ್ಷಿಕ ಧನ ಸಹಾಯವನ್ನ ನೀಡಿ ಈ ನೇಕಾರರನ್ನ ಪ್ರೋತ್ಸಾಹಿಸಬೇಕಂತೇಳಿ ನಾವು ವಿನಂತಿಯನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಕಾರ್ಮಿಕ ಸೌಲಭ್ಯಗಳನ್ನ ಒದಗಿಸಬೇಕು ನೇಕಾರರಿಗೆ. ಅನೇಕ ದಿನಗಳಿಂದ ನಾವು ಒತ್ತಾಯವನ್ನ ಮಾಡಕತ್ತೀವಿ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಸೌಲಭ್ಯಗಳನ್ನು ಒದಗಿಸಬೇಕು. ಹಾಗೇನೆ ಮಾನ್ಯ ಪ್ರಧಾನಮಂತ್ರಿಗಳು ವಾರಾಣಸಿಯನ್ನ ದತ್ತು ಪಡೆದುಕೊಂಡು ಅಲ್ಲಿಯ ನೇಕಾರರನ್ನು ಪ್ರೋತ್ಸಾಹಿಸುವಂತ ಕೆಲಸ ಮಾಡಲಿದ್ದಾರೆ. ಹಾಗೇನೆ ಸಾಕಷ್ಟು ನೈಪುಣ್ಯತೆ ಹೊಂದಿರುವಂತಹ ಕರ್ನಾಟಕದ ಸಮೃದ್ಧ ನೇಕಾರರನ್ನು ಕೂಡ ತಾವು ಕರ್ನಾಟಕ ರಾಜ್ಯವನ್ನ ದತ್ತು ಪಡೆದುಕೊಂಡು ಕೇಂದ್ರದಿಂದ ಇಲ್ಲಿಯ ನೇಕಾರರನ್ನ ಉಳಿಸುವ ಕೆಲಸ ಮತ್ತು ಬೆಳೆಸುವ ಕೆಲಸ ಆಗಬೇಕು. ಯಾಕಂದ್ರೆ ವಿಶ್ವದಾದ್ಯಂತ ಬಹಳಷ್ಟು ಪ್ರಚಲಿತದಲ್ಲಿರುವಂತಹ ನೇಕಾರಿಕೆಯನ್ನು ಈ ಭಾಗದ ಜನ ನಾವು ಮಾಡ್ತೀವಿ. ನೇಕಾರರು ಮೈಸೂರು ಸಿಲ್ಕ್ ಇರ್ಬೋದು, ಮೊಳಕಾಲ್ಮೂರು ಸಾರಿ ಇರ್ಬೋದು, ಇಳಕಲ್ ಸಾರಿ ಇರ್ಬೋದು, ಇಳಕಲ್ ಕಣ ಇರ್ಬೋದು, ಈ ಎಲ್ಲ ಒಂದು ಉನ್ನತವಾದ ನೇಕಾರಿಕೆಯನ್ನು ನಾವು ಮಾಡಾಕತ್ತೀವಿ. ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇದನ್ನು ಕೂಡ ನಾವು ಒತ್ತಾಯವನ್ನು ಮಾಡ್ತೀವಿ. ಹಾಗೇನೆ ಅಲ್ಲಲ್ಲಿ ನೇಕಾರ ಗ್ರಾಮಗಳನ್ನ ರಚನೆ ಮಾಡಬೇಕು. ನೇಕಾರ ಗ್ರಾಮಗಳನ್ನ ರಚನೆ ಮಾಡೋದ್ರಿಂದ ಅಲ್ಲಿ ನೇಕಾರಿಕೆಯನ್ನ ಮಾಡಿ ನೇರವಾಗಿ ನೇಕಾರರು ಉತ್ಪಾದಿಸುವಂತ ಬಟ್ಟೆಗಳನ್ನ ಮಾರಾಟ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈಲು ನಿಲ್ದಾಣಗಳಲ್ಲಿ, ವಿಮಾನ ನಿಲ್ದಾಣಗಳಲ್ಲಿ, ಮಹಾನಗರಗಳಲ್ಲಿ ಮಳಿಗೆಗಳನ್ನ ಸ್ಥಾಪಿಸಿಕೊಡುವುದರಿಂದ ಆ ಎಲ್ಲ ನೇಕಾರರು ತಮ್ಮ ಉತ್ಪಾದನೆಗಳನ್ನ ನೇರವಾಗಿ ಮಾರುಕಟ್ಟೆ ಮಾಡಿಕೊಂಡು ಆರ್ಥಿಕವಾಗಿ ಸಬಲತೆಯನ್ನ, ಔದ್ಯೋಗಿಕವಾಗಿ ಸಬಲತೆಯನ್ನ ಹೊಂದುವಂತ ವ್ಯವಸ್ಥೆ ಈ ರಾಜ್ಯ ಮತ್ತು ಕೇಂದ್ರಗಳಲ್ಲಿ ಆಗ್ತೈತಿ. ಅದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಹಕಾರದೊಂದಿಗೆ ಈ ಒಂದು ನೇಕಾರರನ್ನ ಉಳಿಸುವಂತ, ನೇಕಾರಿಕೆಯನ್ನು ಉಳಿಸುವಂತ ಕೆಲಸ ಮಾಡಬೇಕಾಗಿದೆ.